ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನನಗೆ ಗೊತ್ತು, ನಾನು ಯೂಟ್ಯೂಬ್ ರಿವ್ಯೂಸ್ ಆಗಲಿ ಅಥವಾ ಬಿಗ್ ಬಾಸ್ ರಿವ್ಯೂಸ್ನ ನಾನು ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಿಲ್ಲ. ಬಟ್ ನಿನ್ನೆ ಆಗಿರುವಂತಹ 4th ಎಪಿಸೋಡ್ ರಿವ್ಯೂನ ನಾನು ಇವತ್ತು ಮಾಡಬೇಕು ಅಂತ ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಾನು ಕುತ್ಕೊಂಡು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನಿನ್ನೆ ಆಗಿರುವಂತಹ ಎಪಿಸೋಡ್ ಒಂದು ತುಂಬ ಆ್ಯಟಿಟ್ಯೂಡ್ ಟಾಕ್ಸ್ ಬಂತು ಅಡ್ವೊಕೇಟ್ ಜಗದೀಶ್ ಅವರಿಂದಾನೆ. ಸೊ ಅವರು ನನ್ಕಿನ್ನ ದೊಡ್ಡದಲ್ಲ ಬಿಗ್ ಬಾಸ್, ನನ್ಕಿನ್ನ ನಾನು ಯಾವುದೇ ₹5,00,00,000 ನಾನೇನು ಬಂದು ಇಲ್ಲಿ ದುಡಿಬೇಕಾಗಿಲ್ಲ. ನನಗೆ 100 ಕೋಟಿ ತಂದ್ಕೊಡಿ ಅಂದರೆ ನನ್ನ ಬಾಯ್ಸ್ ತಂದ್ಬಿಟ್ಟು ನನಗೆ ಕೊಡ್ತಾರೆ. ನಾನು ನನ್ನ ಡಾಗ್ಸ್ಗೆ 1,00,000ಕ್ಕಿಂತ ಜಾಸ್ತಿ ಮೇಂಟೆನೆನ್ಸ್ ನಾನು ಮಾಡ್ತೀನಿ. ಐ ವಿಲ್ ಸೀ ಯು ಬಿಗ್ ಬಾಸ್. ನಾನು ನಿಮ್ಮ ಪ್ರೋಗ್ರಾಮ್ನ ಎತ್ತಂಗಡಿ ಮಾಡಿಸ್ತೀನಿ, ನೋಡ್ತಾ ಇರಿ, ಹಾಗೆ ಹೀಗೆ ಅಂತ ಅವರೇ ಪ್ರವೋಕ್ ಮಾಡ್ತಿದ್ದಾರೆ. ಕನ್ಫ್ಯೂಸ್. ಓಕೆ, ಆ ಪ್ರವೋಕಿಂಗ್ ಎಲ್ಲ ಅವರ ಸ್ಟ್ರಾಟಜಿಕ್ ಪ್ಲಾನು ಆಗಿರಬಹುದು, ಆದರೆ ನಾಟ್ ಎವ್ರಿ ಟೈಮ್ ಅಲ್ವಾ. ತುಂಬಾನೇ ಅವಮಾನ ಮಾಡಿದ್ರು ಬಿಗ್ ಬಾಸ್. ಪ್ರೋಗ್ರಾಮ್ನೇ ಅವಮಾನ ಮಾಡಿದ್ರು. ಬೀಯಿಂಗ್ ಕಂಟೆಸ್ಟೆಂಟ್ ನಿಮ್ಮ ಪ್ರೋಗ್ರಾಮ್ ಹಾಳು ಮಾಡಿಲ್ಲ, ನನ್ನ ಹೆಸರು ಬೇರೆಡು. ಐ ವಿಲ್ ಡೆಸ್ಟ್ರಾಯ್ ಯುವರ್ ಪ್ರೋಗ್ರಾಮ್. ಯಾವನು ಕಾಲಿಡಬಾರ್ದು ಇಲ್ಲಿ. ಐ ರಿಯಲಿ ಡೋಂಟ್ ನೋ. ನಂಗೆ ಲೈಕ್ ಬೀಯಿಂಗ್ ಅ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ನಾವು ಹೋಗಿರೋ ಒಂದು ಪ್ರೋಗ್ರಾಮಿಗೆ ರೆಸ್ಪೆಕ್ಟ್ ಕೊಡಬೇಕು. ಸೊ ನಿಮ್ಗೆ ರೆಸ್ಪೆಕ್ಟೇ ಇಲ್ಲದೇನೆ ಮತ್ತೆ ಯಾಕೆ ಬಂದ್ರಿ ಬಿಗ್ ಬಾಸ್ಗೆ? ಯಾಕೆ? ಬಿಕಾಸ್ ನಿಮ್ಮ ಒಂದು ಅಪರ್ಚುನಿಟಿ ಬೇರೊಬ್ರಿಗೂ ಸಿಗ್ಬೋದಾಗಿತ್ತು. ಸೊ ಯು ಹ್ಯಾವ್ ರಿಯಲಿ ವೇಸ್ಟೆಡ್ ದಟ್ ಅಪರ್ಚುನಿಟಿ. ನಾವು ಆ ಥರ ಮಾತಾಡೋದು ನಿಜವಾಗ್ಲೂ ತಪ್ಪಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇಲ್ಲಿ. ಸೊ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೇ ಮಾತಾಡಲಿ ಅವ್ರ ಮೇಲೆ ಹಿಂಗೆ ಎಗ್ರಾಡೋದು, ಇಲ್ಲ ಹೀಗೆ ಮಾಡ್ತಿದ್ರು. ಯು ಬಿಲೀವ್ ಇಟ್ ಆರ್ ನಾಟ್, ರಾತ್ರಿ ಮುಗಿದು ಬೆಳಗ್ಗೆ ಎದ್ದಲು ಅಷ್ಟೇ ಸಾರಿ ಬಿಗ್ ಬಾಸ್, ಸಾರಿ ಪ್ರೋಗ್ರಾಮಿಗೆ ಸಾರಿ ಕೇಳ್ತಿದ್ದೀನಿ, ನಾನು ಎಲ್ರಿಗೂ ವಿತಿನ್ ಚೇಂಜು. ಏನು ಇಷ್ಟು ಬೇಗ ಚೇಂಜ್ ಆಗ್ತಾರ ಒಬ್ರು? ಈ ಥರ ಚೇಂಜ್ ಆಗ್ತಾರ ಯಾರಾದರೂ? ಬಟ್ ನಾನು ನಿಜ ಹೇಳ್ತಿದ್ದೀನಿ, ನಂಗೆ ಗೊತ್ತಿಲ್ಲ. ಬಟ್ ಸುದೀಪ್ ಸರ್ ಮಾತ್ರ ದಯವಿಟ್ಟು ವಾರದ ಕಥೆಯಲ್ಲಿ ಇದನ್ನ ಅವ್ರಿಗೆ ಮನವರಿಕೆ ಮಾಡಬೇಕು. ರಿಯಲಿ ವೇಟಿಂಗ್. ನನಗೆ ಗೊತ್ತು ಸುದೀಪ್ ಸರ್ ಇದನ್ನ ಸಖತ್ತಾಗಿ ಡೀಲ್ ಮಾಡ್ತಾರೆ ಅಂತ. ಐ ಆಮ್ ರಿಯಲಿ ವೇಟಿಂಗ್. ಓಕೆ ಗೈಸ್, ಸೊ ಇಷ್ಟಿತ್ತು. ಏನೇ ಆಗಿರಲಿ, ನಾವು ಹೋಗಿರುವಂತಹ ಒಂದು ಪ್ಲ್ಯಾಟ್ಫಾರ್ಮ್ನ ಯಾವಾಗಲೂ ನಾವು ತುಂಬಾ ರೆಸ್ಪೆಕ್ಟ್ ಮಾಡಬೇಕು. ಬಿ ಇಟ್ ನೀವು ದೊಡ್ಡ ಮಂದಿ ಆಗಿದ್ರೂ ಕೂಡ ನೀವು ಆ ಒಂದು ರೆಸ್ಪೆಕ್ಟಲ್ಲೇ ಒಳಗಡೆ ಹೋಗಿರ್ತೀರಾ ಅಂದರೆ ನೀವು ಅದನ್ನು ಕಾಪಾಡ್ಕೊಂಡು ಹೋಗಬೇಕಾಗಿರೋದು ಅವರ ಕರ್ತವ್ಯ ಅಂತ ನಾನು ಇಲ್ಲಿ ಹೇಳ್ತೀನಿ. ಓಕೆ, ಸೊ ಇದು ಇಸ್ ಹೋಲ್ ಆಫ್ ಮೈ ರಿವ್ಯೂ ಆನ್ ದಿ ಎಪಿಸೋಡ್. ಏನಾದರೂ ತಪ್ಪಾಗಿ ನಾನು ಹೇಳಿದ್ದೀನಿ ಅಂತ ನಿಮಗೆ ಅನಿಸಿದ್ರೆ ಐ ಆಮ್ ಸಾರಿ. ಬಟ್ ಇದು ನನ್ನ ರಿವ್ಯೂ. ಆ್ಯಂಡ್ ನಿಮಗೇನು ಅನ್ನಿಸ್ತು, ನೀವು ಹೀಗೆ ನನ್ನ ಥರನೇ ಫೀಲ್ ಮಾಡ್ಕೊಂಡ್ರಾ ಅಂತ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನೋಡೋಣ ವಾರದ ಕಥೆಯಲ್ಲಿ ನಮ್ಮ ಸುದೀಪ್ ಸರ್ ಅವ್ರು ಏನು ಹೇಳ್ತಾರೆ ಅಡ್ವೊಕೇಟ್ ಜಗದೀಶ್ ಅವ್ರಿಗೆ ಅಂತ. ಹೀಗೆ ನೋಡ್ತಾ ಇರಿ ಬಿಗ್ ಬಾಸ್ ಅಪ್ಡೇಟ್ಸ್. ನಾನು ಆದಷ್ಟು ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲಿ ಕೂಡ ನಾನು ಬಂದು ಬಿಗ್ ಬಾಸ್ ಅಪ್ಡೇಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು.